ಆರ್ಎಸ್ಎಸ್ಗೆ ನಿರ್ಬಂಧ ಹೇರಿರೋ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಅವರು ಕೆಂಪುಕೋಟೆ ಮೇಲೆ ನಿಂತು ದೊಡ್ಡ ಸಂಘಟನೆ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಆರ್ಎಸ್ಎಸ್ಗೆ 100 ವರ್ಷ ಆಗಿರೋದಕ್ಕೆ ನಾಣ್ಯ ಬಿಡುಗಡೆ ಮಾಡ್ತಿದ್ದೀವಿ ಅಂತಾರೆ. ಆದರೆ ಇತಿಹಾಸ ಹೇಳಿ ಅಂದ್ರೆ ನನ್ನ ಬಗ್ಗೆ ವ್ಯಂಗ್ಯವಾಡ್ತಾರೆ. ಎಲೆಕ್ಷನ್ಗೆ ಹೋದಾಗ ಕಲಬುರಗಿ ಜನ ಈ ಎಲ್ಲಾ ವಿಚಾರವಾಗಿ ನೋಡ್ಕೋತಾರೆ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಸಚಿವ ಮುನಿಯಪ್ಪ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ಲವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. 100 ವರ್ಷ ಆಗ್ತಾ ಇದೆ, ನನಗೆ ಭಾಳ ಹೆಮ್ಮೆ ಇದೆ, ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ, 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕ್ ಖರ್ಗೆ 10 ನ್ಯೂನತೆ ಹೇಳ್ತಾ ಇದ್ದೀರಲ್ಲ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಕೂಡ, ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು. ಅದೆಲ್ರಿಗೂ ಇರ್ತದೆ ಅಲ್ಲ. ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ, ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ, ಏನು ಇಲ್ವಲ್ಲ. ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ BJP ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ BY ರಾಘವೇಂದ್ರ ವಾಗ್ದಾಳಿಯನ್ನು ಮಾಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಪ್ರಿಯಾಂಕ್ ಸಂಸದ ರಾಘವೇಂದ್ರಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇತಿಹಾಸ ಅರ್ಥೈಸಿಕೊಳ್ಳೋದ್ರಲ್ಲಿ ಬಿಜೆಪಿಯವರು ವೀಕ್ ಆಗಿದ್ದಾರೆ. ರಾಘವೇಂದ್ರ ಅವರ ತಂದೆ ಯಡಿಯೂರಪ್ಪ ವೇದಿಕೆಯಲ್ಲೇ ಮೇಲಿನವರಿಗೆ ಕಪ್ಪ ಕೊಡಬೇಕು ಅಂತ ಮಾತನಾಡಿದರು. BSY ಕಪ್ಪ ಕೊಟ್ಟಿಲ್ಲ ಅಂತ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ರ ಅಂತ ಪ್ರಶ್ನೆಯನ್ನು ಮಾಡಿದರು. ಪ್ರಾಬ್ಲಮ್ ಏನಿದೆ ಅಂದರೆ BJP ಅವರು ಅವರ ಇತಿಹಾಸದಲ್ಲೇ ವೀಕ್. ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು? ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ, ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು, ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರಂತ ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ದು, ವಿರೋಧ ಪಕ್ಷದವರಲ್ಲ. ಅಂದರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರಾ? ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾ ಇತ್ತು ದುಡ್ಡು ನಿಮಗೆ? ಈಗ ಆರ್ಎಸ್ಎಸ್ ಬ್ಯಾನ್ ಮಾಡ್ದಂಗೆ ಸರ್ಕಾರಿ ಜಾಗದಲ್ಲಿ ನಮಾಜ್ಗೂ ಅವಕಾಶ ಕೊಡಬಾರದು ಅಂತ ಹೇಳಿ ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ನಮಾಜ್ಗೆ ಅವರು ಪರವಾನಗಿ ಪಡ್ಕೊಳ್ಬೇಕು. ಯತ್ನಾಳ್ ಇಂಗ್ಲಿಷಲ್ಲಿ ಪತ್ರ ಬರೆದಿದ್ದೇ ವಿಶೇಷ ಅನ್ನಿಸ್ತಾ ಇದೆ. ಯಾರಿಗೆ ಸಂದೇಶ ಕೊಡೋದಕ್ಕೆ ಇಂಗ್ಲಿಷ್ನಲ್ಲಿ ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನನ್ಗೆ ಆಶ್ಚರ್ಯ ಏನಪ್ಪ ಅಂದರೆ ಯತ್ನಾಳ್ ಅವ್ರು ಇಂಗ್ಲೀಷಲ್ಲಿ ಲೆಟರ್ ಬರೆದ್ಬಿಟ್ಟವ್ರೆ. ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಂತೂ ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನನಗೆ ಗೊತ್ತಿಲ್ಲ. ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಅವ್ರಿಗೆ ಕೇಳಿ, ಸಂದೇಶ ಎಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು. RSS ಎದುರು ಹಾಕೊಂಡವರು ಭಸ್ಮ ಆಗ್ತಾರೆ, ಕಾಂಗ್ರೆಸ್ ನಿರ್ನಾಮ ಶುರುವಾಗಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ಖರ್ಗೆ ಅವರ ತಾಳಕ್ಕೆ ತಕ್ಕಂತೆ CM ಕುಣಿತಾ ಇದ್ದಾರೆ. ಸಮಾಜ ಒಡೆಯುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ. ಇವರಿಗೆ RSS ಬಗ್ಗೆ ಮಾತಾಡುವಂಥ ನೈತಿಕತೆ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡಿದರು. ಸಿದ್ದರಾಮಯ್ಯ ಅಂಡ್ ಕಂಪನಿ, ಸಿದ್ದರಾಮಯ್ಯ ಟೀಮ್ ಇವತ್ತೇನು ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ಸಿಚುವೇಶನ್ ಭಾಳ ಕುಸಿದೋಗಿದೆ ಮತ್ತು ಆರ್ಥಿಕ ಸ್ಥಿತಿ ಭಾಳ ದುಸ್ಥಿತಿಗೆ ಬಂದದ, ಕ್ರಿಟಿಕಲ್ ಇದೆ. ಮತ್ತು ಕರಪ್ಷನ್ ಇಟ್ ಈಸ್ ಅ ರ್ಯಾಂಪರ್ಟ್, ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಈ ಪ್ರಿಯಾಂಕ ಖರ್ಗೆ ಅವ್ರ ಮಾತು ಕೇಳಿಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ. ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೇನೂ ನಿಮ್ಮ ಬುದ್ಧಿ ಬರಲಿಲ್ಲ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರವಾಗಿ ಹೊಸ ಅರ್ಜಿ ಸಲ್ಲಿಸಲು ಆರ್ಎಸ್ಎಸ್ ಮುಖಂಡರು ಮುಂದಾಗಿದ್ದಾರೆ. ಹೈಕೋರ್ಟ್ ಸೂಚನೆಯಂತೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೋರಿ ಹೊಸ ಅರ್ಜಿ ಸಲ್ಲಿಸಲು ಮುಂದಾಗಿದ್ರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಇಲ್ಲದ ಕಾರಣ ಅವರ ಸರ್ಕಾರಿ ನಿವಾಸಕ್ಕೆ ಆರ್ಎಸ್ಎಸ್ ಮುಖಂಡರು ತೆರಳಿದ್ರು. ಈ ವೇಳೆ ಡಿಸಿ ಆಪ್ತ ಸಹಾಯಕರಿಗೆ ಮನವಿ ನೀಡುವಂತೆ ಹೇಳಲಾಗಿತ್ತು. ಡಿಸಿ ಆಪ್ತ ಸಹಾಯಕ ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಡಿಸಿಯವರ ಅಧಿಕೃತ ಇಮೇಲ್ಗೆ ಅನುಮತಿ ಪತ್ರ ಕಳಿಸಿ ಅನುಮತಿಯನ್ನ ಕೋರಲಾಗಿದೆ.
ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿತ್ತು. ಈ ಮಧ್ಯೆ ಕಲಬುರಗಿ ಜಿಲ್ಲೆಯ ವಾಣಿಜ್ಯ ತೆರಿಗೆ ಅಧಿಕಾರಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ ಗಣವೇಶ ಧರಿಸಿ ಪಥಸಂಚಲನದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಮಹೇಶ್ ಪಾಟೀಲ್ ಭಾಗಿಯಾಗಿದ್ದಾರೆ. ಮಹೇಶ್ ಪಾಟೀಲ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥ ವಿಡಿಯೋ ಇದೀಗ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಅಂತೇಳಿ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಏನೂ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರವಾಗಿಯೂ ಮಾತನಾಡಿರುವಂತಹ ಅವರು, ಅನರ್ಹ ಕಾರ್ಡ್ಗಳು ಎಪಿಎಲ್ ಆಗಿ ವರ್ಗಾವಣೆ ಮಾಡಿದ್ದೀವಿ. ಈಗ 2.95 ಲಕ್ಷ ಬಿಪಿಎಲ್ ಕಾರ್ಡ್ ವಿಲೇವಾರಿ ಮಾಡೋದಕ್ಕೆ ಸಿದ್ಧವಿದ್ದೀವಿ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ತಪ್ಪಿಸಲು ಅಕ್ಕಿ ಬದಲಾಗಿ ದಿನಸಿ ಕೊಡ್ತಾ ಇದ್ದೀವಿ ಅಂತಂದ್ರು. ರಾಜ್ಯದಲ್ಲಿ 90% ಸಮೀಕ್ಷೆ ಮುಗಿದಿದೆ. ಸಮೀಕ್ಷೆಯಲ್ಲಿ ಭಾಗಿಯಾಗದವರು ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟರು. ಶಿವಮೊಗ್ಗದಲ್ಲಿ ಮಾತನಾಡಿದಂಥ ಅವರು, ಸಮೀಕ್ಷೆ ವಿರೋಧಿಸ್ತಾ ಇದ್ದವರ ಜಿಲ್ಲೆಯಲ್ಲೇ 97ರಷ್ಟು ಸಮೀಕ್ಷೆ ಆಗಿದೆ. ವಿಜೇಂದ್ರ ತಾಲೂಕಿನಲ್ಲಿಯೇ ಚೆನ್ನಾಗಿ ಸಮೀಕ್ಷೆ ಆಗಿದೆ. ಸಮೀಕ್ಷೆಯಲ್ಲಿ ಶಿಕ್ಷಕರ ಬಳಕೆ ನಿನ್ನೆಗೆ ಕೊನೆಯಾಗಿದೆ ಅಂತ ಹೇಳಿದರು. ಇನ್ನು ಶಿಕ್ಷಕರ ನೇಮಕಾತಿ ವಿಚಾರವಾಗಿಯೂ ಕೂಡ ಮಾತನಾಡಿದಂಥ ಅವರು, 13,000 ಶಿಕ್ಷಕರ ನೇಮಕಾತಿ ನಡೆಯಲಿದೆ. ಈಗ ಅದಕ್ಕೆ ಅಧಿಸೂಚನೆ ಹೊರಡಿಸ್ತೇವೆ. 23ರಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 15 ದಿನಗಳ ಕಾಲ ಅವಕಾಶ ಇರಲಿದೆ. 3 ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸಲಾಗುತ್ತೆ ಅಂತ ಹೇಳಿದರು. ಕೊಪ್ಪಳದಲ್ಲಿ ಅಧಿಕಾರಿಗಳು ಹಾಗೂ ಶಾಸಕರ ಮಧ್ಯೆ ವಾರ್ ಶುರುವಾದಂತಿದೆ. ಅಕ್ರಮ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗದ ಹೆಸರಲ್ಲಿ ಲೆಟರ್ ವೈರಲ್ ಆಗಿದೆ. ತಮ್ಮ ಹಾಗೂ ತಮ್ಮ ಬೆಂಬಲಿಗರು ಮಾಡುವಂತಹ ಕಾಮಗಾರಿಗಳಿಗೆ ಅಕ್ರಮ ಮಾಡೋದಕ್ಕೆ ಸಾಥ್ ಕೊಡದೇ ಇರೋದಕ್ಕೆ ಅಧಿಕಾರಿಗಳ ವಿರುದ್ಧ ಪತ್ರವನ್ನು ಬರೆದಿದ್ದೀರಾ? ತಮ್ಮ ಪ್ರತಿಷ್ಠೆಗಾಗಿ ತೀರಾ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದು ಎಷ್ಟು ಸರಿ? ಶಾಸಕರ ಸಂಬಂಧಿಗಳ ಹೆಸರಲ್ಲಿ ಶಿರೂರಿನಲ್ಲಿ ಮರಳು ಪಾಯಿಂಟ್ ಇವೆ, ಅಲ್ಲಿ ಉಲ್ಲಂಘನೆ ಆಗಿಲ್ವಾ ಎಂಬಿತ್ಯಾದಿ ಪ್ರಶ್ನೆಗಳು ಪತ್ರದಲ್ಲಿ ಉಲ್ಲೇಖವಾಗಿವೆ. ವಾಲ್ಮೀಕಿ ಸಮಾಜದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ರಮೇಶ್ ಕತ್ತಿ ಹೇಳಿಕೆ ವಿರೋಧಿಸುವಂಥ ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮುದಾಯ ಪ್ರತಿಭಟನೆಯನ್ನು ಮಾಡಿದೆ. ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕತ್ತಿ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಕೂಡಲೇ ರಮೇಶ್ ಕತ್ತಿಯನ್ನ ಬಂಧಿಸಬೇಕು, ಅವರನ್ನ ಬಂಧಿಸದೆ ಹೋದರೆ ಮುಂದಾಗುವಂಥ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಅಂತ ಸಮಾಜದ ಮುಖಂಡರು ಹೇಳಿದ್ದಾರೆ. ವಾಲ್ಮೀಕಿ ಸಮಾಜದ ಬಗ್ಗೆ ರಮೇಶ್ ಕತ್ತಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಎನ್ನಲಾಗಿತ್ತು. ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ವಿವಿಧ ಸಂಘಟನೆಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಸುರೇಶ್ ಗಬನ್ನವರ್, ರಮೇಶ್ ಕತ್ತಿ ಮೂರ್ಖತನದ ಮಾತುಗಳನ್ನಾಡಿದ್ದಾರೆ. ದಲಿತ ಸಮಾಜದ ವಿರುದ್ಧವಾಗಿ ಹಗುರವಾಗಿ ಮಾತಾಡಿದ್ದಾರೆ. ಈಗಾಗಲೇ ಹಲವು ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಅವರನ್ನು ಕೂಡಲೇ ಬಂಧಿಸಬೇಕು. ಕತ್ತಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತೆ. ಪ್ರತಿಭಟನೆಯಲ್ಲಿ ಏನಾದರೂ ಆದರೆ ಅದಕ್ಕೆ ಅವರೇ ಹೊಣೆ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದಿದೆ ಎನ್ನಲಾದಂಥ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಳಂದದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂಥ ಪ್ರಣವಾನಂದ ಸ್ವಾಮೀಜಿ, ಈಡಿಗರನ್ನ ಮುಟ್ಟಿದ್ರೆ, ಗುತ್ತೇದಾರರನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ನಾವು ತೋರಿಸ್ತೇವೆ. ಸಮಾಜದ ಪ್ರಮುಖರು ಸಭೆ ಸೇರಿ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೆ ವಂಚನೆ ಮಾಡಲಾಗಿದೆ. ಭವಾನಿ ನಗರದ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ 55 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. SS ಪೂಜಾರಾಗೆ ವಂಚನೆ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಮುಂಬೈ ಪೊಲೀಸರ ಹೆಸರಲ್ಲಿ ಕರೆಯನ್ನು ಮಾಡಿ ವಂಚನೆಯನ್ನು ಮಾಡಲಾಯಿತು. ಘಟನೆ ಸಂಬಂಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಹಾಸನಾಂಬೆ ದರ್ಶನ ಪಡೆಯುವಂತ ಈಶ್ವರಪ್ಪ ಈ ಸತಿನೂ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಟ ವಿಜಯ್ ರಾಘವೇಂದ್ರ ಕೂಡ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಬೆಳಗ್ಗೆಯೇ ದೇಗುಲಕ್ಕೆ ಆಗಮಿಸಿದ ಅವರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇತ್ತ ಶಾಸಕ ಜಿಟಿ ದೇವೇಗೌಡ ಕೂಡ ಹಾಸನಾಂಬೆ ದರ್ಶನವನ್ನು ಪಡೆಕೊಂಡ್ರು. ಕುಟುಂಬ ಸಮೇತರಾಗಿ ಆಗಮಿಸಿ ದರ್ಶನ ಪಡೆದರು. ಆ ಬಳಿಕ ಮಾತನಾಡಿದ ಅವರು ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದರು. ಚಿಕ್ಕಮಗಳೂರಿನ ಬಿಂಡಿಗ ದೇವಿರಮ್ಮ ಬೆಟ್ಟದಲ್ಲಿ 3 ಭಕ್ತರು ಅಸ್ವಸ್ಥರಾಗಿದ್ದಾರೆ. ಬೆಟ್ಟದ ಮೇಲೆ ಅಸ್ವಸ್ಥರಾಗಿದ್ದವರನ್ನ ಸ್ಟ್ರೆಚರ್ ಮೂಲಕ ಕೆಳಕ್ಕೆ ಸಾಗಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಓರ್ವ ವ್ಯಕ್ತಿಯ ಕಾಲು ಮುರಿದಿದ್ದು, ಉಳಿದಿಬ್ಬರು ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ.
ಶಿವಮೊಗ್ಗದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಆಯನೂರು ಗೇಟ್ ಬಳಿ ಘಟನೆ ನಡೆದಿದೆ. 3 ಬೈಕ್ 2 ಕಾರುಗಳು ಜಖಂಗೊಂಡಿವೆ. ಫುಡ್ ಡೆಲಿವರಿ ಬಾಯ್ ಎಡವಟ್ಟಿನಿಂದ ಅಪಘಾತ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಿಗ್ನಲ್ ಜಂಪ್ ಮಾಡಿದ ಡೆಲಿವರಿ ಹುಡುಗ ನೇರವಾಗಿ ಹೋಗಿದ್ದಾನೆ. ಈ ವೇಳೆ ಮತ್ತೊಂದು ಕಡೆಯಿಂದ ಬರ್ತಾ ಇದ್ದಂಥ ಎರ್ಟಿಗಾ ಕಾರ್ ನಿಯಂತ್ರಣ ತಪ್ಪಿ ರಸ್ತೆಯ ಸಿಗ್ನಲ್ನಲ್ಲಿ ನಿಂತಿದ್ದಂಥ ವಾಹನ ಸವಾರನ ಮೇಲೆ ಹರಿದಿದೆ. ಇಬ್ಬರಿಗೆ ಗಾಯವಾಗಿದ್ದು ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಸಿಎಂ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ನೀಡಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾಲೀಕತ್ವದ ರೈ ಎಸ್ಟೇಟ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ಪುತ್ತೂರಿನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ವಸ್ತ್ರ ಹಂಚುವ ಕಾರ್ಯಕ್ರಮಕ್ಕೆ ಸಿಎಂ ಚಾಲನೆಯನ್ನು ಕೊಟ್ಟರು. ಪ್ರಧಾನಿ ಮೋದಿ ಭಾರತೀಯ ನೌಕಾಪಡೆಯ ಸಿಬ್ಬಂದಿ ಜೊತೆಯಲ್ಲಿ ದೀಪಾವಳಿಯನ್ನು ಆಚರಿಸಿದ್ದಾರೆ. ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿರುವಂತಹ ಐಎನ್ಎಸ್ ವಿಕ್ರಾಂತ್ಗೆ ಭೇಟಿ ನೀಡಿ ಭಾರತೀಯ ನೌಕಾಪಡೆಯ ಜೊತೆಗೆ ಬೆಳಕಿನ ಹಬ್ಬವನ್ನು ಆಚರಿಸಿದರು. ತಮ್ಮ ಭೇಟಿ ಸಮಯದಲ್ಲಿ ಅವರು ಭಾರತೀಯ ನೌಕಾಪಡೆಯ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ರಾಷ್ಟ್ರಕ್ಕೆ ದೀಪಾವಳಿಯ ಶುಭಾಶಯಗಳನ್ನು ಕೋರಿದರು. ನಕ್ಸಲರ ನಿರ್ಮೂಲನೆಗೆ ಕ್ರಮ ಕೈಗೊಳ್ಳಲಾಗಿದೆ. ದೇಶದಲ್ಲಿ ಈಗ ಕೇವಲ % ನಕ್ಸಲಿಸಂ ಪ್ರಭಾವ ಉಳಿದಿದೆ. ಛತ್ತೀಸ್ಗಢ 3 ಜಿಲ್ಲೆಗಳಲ್ಲಿ ಮಾತ್ರ ನಕ್ಸಲಿಸಂ ಪ್ರಭಾವ ಇದೆ ಅಂತಂದ್ರು. ಇನ್ನು ಇದೇ ವೇಳೆ ಐಎನ್ಎಸ್ ವಿಕ್ರಾಂತ್ನಲ್ಲಿ ಯುದ್ಧ ವಿಮಾನಗಳ ಶಕ್ತಿ ಸಾಮರ್ಥ್ಯವನ್ನು ಕಣ್ತುಂಬಿಕೊಂಡರು. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಯಿಂದ ಆಗುವ ಅವಘಡಗಳನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಮೈಸೂರು ಜಿಲ್ಲಾಡಳಿತ ಈಗ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಕೆಆರ್ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಸ್ಥಾಪನೆ ಮಾಡಲಾಗಿದ್ದು ಪಟಾಕಿ ಅವಘಡಗಳಿಗಾಗಿ 15 ಬೆಡ್ ಮೀಸಲಿಡಲಾಗಿದೆ. ನಿರಂತರ ಚಿಕಿತ್ಸೆಗೆ ಸಿಬ್ಬಂದಿ ಹಾಗೂ ವೈದ್ಯರ ನಿಯೋಜನೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳಿಗೆ ಬೆಡ್ ಪೂರೈಕೆ ಸ್ಥಗಿತಗೊಂಡಿದೆ. 3 ವರ್ಷಗಳಿಂದ ಸರ್ಕಾರಿ ಬೆಡ್ ಸಿಗ್ತಾ ಇಲ್ಲ. ಖಾಸಗಿ ಸಹಭಾಗಿತ್ವದಲ್ಲಿ ಹಾಸ್ಟೆಲ್ಗೆ ಬೆಡ್ ಪೂರೈಕೆ ಆಗಬೇಕಾಗಿತ್ತು. ಆದರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಹಿನ್ನೆಲೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ. 200 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ 2 ಬಾತ್ರೂಮ್ ಅಷ್ಟೇ ಇರುವುದು, ಅದು ಬ್ಲಾಕ್ ಆಗಿದೆ ಅಂತ ಆರೋಪ ಇದೆ. ಗಂಡನಿಂದಲೇ ಕೊಲೆಯಾದಂಥ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕೃತಿಕಾಳನ್ನ ಕೊಂದ ಬಗ್ಗೆ ಆರೋಪಿ ಮಹೇಂದ್ರ ಬಾಯ್ಬಿಟ್ಟಿದ್ದು ಕೊಲೆಗೆ ಅನಸ್ತೇಷಿಯಾ ಬಳಸಿರುವುದಾಗಿ ಹೇಳಿದ್ದಾನಂತೆ. ಮೆಡಿಕಲ್ ಶಾಪ್ ಒಂದರಲ್ಲಿ ಅನಸ್ತೇಷಿಯಾವನ್ನ ಮಹೇಂದ್ರ ರೆಡ್ಡಿ ಖರೀದಿ ಮಾಡಿದಂತೆ. ತನಗೆ ಟ್ರೀಟ್ಮೆಂಟ್ಗಾಗಿ ಬೇಕಿದೆ, ನಾನು ಸರ್ಜನ್ ಅಂತ ಆ ಡ್ರಗ್ ಪಡೆದು ಕೃತಿಕಾಳನ್ನ ಕೊಲೆ ಮಾಡಿದಂತೆ. ಸೆಪ್ಟೆಂಬರ್ 28ರಂದು ಓಲಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಸೂಸೈಡ್ ಮಾಡ್ಕೊಂಡಿದ್ರು. ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅರವಿಂದ್ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು. ಇದೀಗ ಘಟನೆ ನಡೆದು ತಿಂಗಳ ಬಳಿಕ ಓಲಾ ಸಿಇಒ ಭವೇಶ್ ಅಗರ್ವಾಲ್ ಸಂಸ್ಥೆ ಹಾಗೂ ಎಂಜಿನಿಯರ್ ಮೇಲೆ ಕೇಸ್ ದಾಖಲಾಗಿದೆ. ಸಾವಿನ 2 ದಿನಗಳ ನಂತರ ಅರವಿಂದ್ ಅಕೌಂಟ್ಗೆ ಕಂಪನಿಯಿಂದ 17,46,000 ಹಣ ಜಮಾ ಮಾಡಲಾಗಿತ್ತು. ಅನುಮಾನಗೊಂಡು ಕುಟುಂಬಸ್ಥರು ಕಂಪನಿಯನ್ನ ಪ್ರಶ್ನೆ ಮಾಡಿದಾಗ ಕಂಪನಿ ಅಸ್ಪಷ್ಟ ಮಾಹಿತಿ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ದಾರೆ. ದಲಿತರಿಂದ ದಲಿತರ ಮೇಲೆ ದೌರ್ಜನ್ಯ ನಡೆದಿರುವಂಥ ಪ್ರಕರಣ ಬೆಳಕಿಗೆ ಬಂದಿತ್ತು. ದಲಿತರಿಗೆ ಬಹಿಷ್ಕಾರ ಹಾಕಿರುವಂಥ ವಿಚಾರವಾಗಿ ಅಕ್ಟೋಬರ್ 17ರಂದು ನ್ಯೂಸ್ 18 ವರದಿಯನ್ನು ಬಿತ್ತರಿಸಿತ್ತು. ಇದೀಗ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ತಹಶೀಲ್ದಾರ್ ಚೇತನ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಂಬೇಡ್ಕರ್ ಕಾಲೋನಿಗೆ ಭೇಟಿ ನೀಡಿದ ಅಧಿಕಾರಿಗಳು ದಲಿತ ಸಮುದಾಯದ ಮುಖಂಡರೊಂದಿಗೆ ಸಭೆಯನ್ನು ಮಾಡಿದರು. ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ತಿರಸ್ಕರಿಸಿ ಸಹಬಾಳ್ವೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಯಿತು. ಮೃಗತಜ್ಞ ಸ್ನೇಕ್ ಶ್ಯಾಮ್ ಬೃಹತ್ ಗಾತ್ರದ ಹೆಬ್ಬಾವು ರಕ್ಷಣೆ ಮಾಡಿದ್ದಾರೆ. ಮೈಸೂರು ತಾಲೂಕಿನ ಮೈದನಹಳ್ಳಿಯಲ್ಲಿ ಹುಲ್ಲಿನ ಮೆದೆಯೊಳಗಿದ್ದಂಥ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ. ಸುಮಾರು 8 ಅಡಿ ಉದ್ದ ಇರುವಂಥ ಹೆಬ್ಬಾವು 15 kg ತೂಕ ಇತ್ತು. ನೀರು ಕೇಳಿದ್ರೆ ಕುಡಿದಿರೋ ಹಳೆ ಬಾಟ್ಲು ನೀರು ಕೊಡ್ತೀರಲ್ಲ ಕುಡಿಯೋದು.